ಪರಿಸರ ಸ್ನೇಹಿ ವಾಹನ ಖರೀದಿಸಿದವರಿಗೆ ಎದುರಾಗ್ತಿದೆ ಸಂಕಷ್ಟ. ತುಮಕೂರಲ್ಲಿ ಆಗಾಗ ಕೆಟ್ಟು ನಿಲ್ತಿವೆ ಇವಿ ಚಾರ್ಜಿಂಗ್ ಪಾಯಿಂಟ್ಗಳು. ಸರಿಯಾದ ಚಾರ್ಜಿಂಗ್ ವ್ಯವಸ್ಥೆ ಇಲ್ಲದೆ ವಾಹನ ಸವಾರರ ಪರದಾಟ. ಪರಿಸರ ಸ್ನೇಹಿ ವಾಹನಗಳ ಬಳಕೆಗೆ ಸರ್ಕಾರ ಉತ್ತೇಜನ ನೀಡುತ್ತಿರುವ ನಡುವೆಯೇ ತುಮಕೂರಿನಲ್ಲಿ ಇವಿ ವಾಹನ ಸವಾರರು ಮೂಲ ಸೌಕರ್ಯದ ಕೊರತೆಯಿಂದ ಸಂಕಷ್ಟ ಎದುರಿಸ್ತಾ ಇದ್ದಾರೆ. ನಗರದ ಬಾರ್ಲೆನ್ ರಸ್ತೆಯಲ್ಲಿ ಬೆಸ್ಕಾಂ ನಿರ್ಮಿಸಿರುವ ಇವಿ ಚಾರ್ಜಿಂಗ್ ಪಾಯಿಂಟ್ ಕಳೆದ 1 ತಿಂಗಳಿನಿಂದ ಆಗಾಗ ಕೆಟ್ಟು ಹೋಗ್ತಾ ಇದ್ದು, ವಾಹನ ಸವಾರರು ಚಾರ್ಜಿಂಗ್ ಆಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೌದು, ಕಳೆದ ಕೆಲ ತಿಂಗಳಿನಿಂದ ಈ ಚಾರ್ಜಿಂಗ್ ಪಾಯಿಂಟ್ನಲ್ಲಿ ಕೆಲವೇ ಸೆಕೆಂಡ್ಗಳು ಮಾತ್ರ ವಾಹನಗಳಿಗೆ ಚಾರ್ಜಿಂಗ್ ಆಗ್ತಾ ಇದ್ದು, ಬಳಿಕ ಸ್ಥಗಿತಗೊಳ್ತಿದ್ದಂತೆ. ಇನ್ನು ರಾತ್ರಿ ವೇಳೆ ಹೆಚ್ಚಿನ ಜನಸಂದಣಿ ಇರೋದ್ರಿಂದ ಮಧ್ಯಾಹ್ನ ಚಾರ್ಜಿಂಗ್ ಮಾಡಿಕೊಳ್ಳಲು ವಾಹನ ಸವಾರರು ಬರ್ತಾ ಇದ್ದು, ಈಗಲೂ ಕೂಡ ಈ ಚಾರ್ಜಿಂಗ್ ವ್ಯವಸ್ಥೆ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ವಂತೆ. ಸರ್ಕಾರ ನಿರ್ಮಿಸಿರುವ ಚಾರ್ಜಿಂಗ್ ಕೇಂದ್ರದಲ್ಲಿ ಈ ಪರಿಸ್ಥಿತಿ ಇದ್ರೆ ನಾವು ಏನ್ ಮಾಡಬೇಕು ಎಂದು ಇವಿ ಕಾರಿನ ಮಾಲೀಕ ಚೇತನ್ ಅಸಮಾಧಾನ ಹೊರಹಾಕಿದ್ರು. ಸರ್, ನಾವು ಪ್ರತಿದಿನ ಇಲ್ಲೇ ಬರೋದು ಚಾರ್ಜ್ ಹಾಕೋಣಕ್ಕೆ. ಡೈಲಿ ಬರ್ತೀವಿ ಅಂದರೆ ನೈಟ್ ಟೈಮು ಬ್ಯುಸಿ ಇರುತ್ತೆ ಅಂತೇಳಿ ಮಧ್ಯಾಹ್ನ ಟೈಮಲ್ಲಿ ಬರ್ತೀವಿ. ಇದು 1 ತಿಂಗಳಿಂದ 1.5 ತಿಂಗಳು ಆಗಿದೆ. 1.5 ತಿಂಗಳಿಂದ ಇದೇ ಪ್ರಾಬ್ಲಮ್ಮು. ಡೈಲಿ ಒಂದು ದಿವಸ ಬಂದರೆ ಒಂದು ದಿವಸನೂ ರೆಡಿ ಇರಲ್ಲ. ಇಲ್ಲಿ ಕಂಪ್ಲೇಂಟ್ ಮಾಡೋಕ್ಕೆ ಯಾರಿಗೂ ನಂಬರ್ ಇಲ್ಲ. ಈಗ ಯಾರಿಗೆ ಹೇಳೋದು ನಾವು ಇದನ್ನು? ಹ್ಞೂ ಸರ್, ಬೆಸ್ಕಾಂ ಗೌರ್ಮೆಂಟೇ ಈ ಥರ ಮಾಡ್ತಾಯಿದೆ ಅಂದರೆ ಈಗ ನಮಗೆ ಇಲ್ಲಿ ಸ್ವಲ್ಪ ಕಡಿಮೆ ಇದೆ, ರೀಸನಬಲ್ ಆಗಿದೆ. ಬೇರೆ ಕಡೆ ಸರ್ ಕಂಪೇರ್ ಮಾಡಿದ್ರೆ ಅಲ್ಲಿ 24 ರೂಪಾಯಿ ಇದೆ 1 ಕಿಲೋವ್ಯಾಟು. ಇಲ್ಲಿ ಸರ್ ಇಲ್ಲಿ 7 ರೂಪೀಸ್ ಇದೆ ಅಷ್ಟೇ. ನಮಗೆ ಇಲ್ಲಿ ಒಂದು 300 ರೂಪೀಸ್ ಹಾಕೊಂಡ್ರೆ ಒಂದು 300 ಕಿಲೋಮೀಟ್ರ್ ಹೊಡಿಬೋದು. ಬೇರೆ ಕಡೆ ಆದರೆ ಒಂದು 1100 ರೂಪಾಯಿ ಬೇಕು. ಅದಕ್ಕೆ ನಾವು ಇದಕ್ಕೊಂದು ಸ್ವಲ್ಪ ಗೌರ್ಮೆಂಟ್ ಅಂತ ಬರ್ತೀವಿ. ಇನ್ನು ಮತ್ತೊಬ್ಬ ವಾಹನ ಸವಾರರು ಮಾತನಾಡಿ, ಇಲ್ಲಿ ಕೇವಲ 2-3 ಸೆಕೆಂಡ್ಗಳು ಮಾತ್ರ ಚಾರ್ಜಿಂಗ್ ಆಗಿ ನಂತರ ನಿಂತು ಹೋಗ್ತಿದೆ. ಹೀಗಾಗಿ ಬೇರೆ ಖಾಸಗಿ ಚಾರ್ಜಿಂಗ್ ಕೇಂದ್ರಗಳಿಗೆ ಹೋದರೆ ಹೆಚ್ಚು ಹಣ ಖರ್ಚಾಗುತ್ತೆ. ಅದಕ್ಕಾಗಿ ಇಲ್ಲಿಗೆ ಬರುತ್ತೇವೆ. ಆದರೆ ಇಲ್ಲಿಯೂ ಸಮಸ್ಯೆ ಎದುರಾಗ್ತಾ ಇದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ದುರಸ್ತಿ ಮಾಡಬೇಕು ಎಂದು ಆಗ್ರಹಿಸಿದ್ರು. ಸರ್, ಏನಿಲ್ಲ, ಇಲ್ಲಿ ಬಂದು ಚಾರ್ಜ್ ಹಾಕಿದಾಗ ತಗೊಳುತ್ತೆ, ಈಗ 2 ಸೆಕೆಂಡ್ ಓಡುತ್ತೆ. 2 ಸೆಕೆಂಡ್ ಓಡಿದ್ಮೇಲೆ ಮತ್ತೆ ಬಿಟ್ಬಿಡುತ್ತೆ. ಬರೀ ಅದೇ ಆಗ್ತಾ ಇದೆ. ಹೊಸ ಕಾರು ನಾವು MG ತಗೊಂಡಿದ್ವಿ, MG ವಿನ್ಸರು. ಬಂದು ಹಾಕಿದ್ರೆ ಆ ಥರ ಪ್ರಾಬ್ಲಮ್ ಆಗ್ತಾಯಿದೆ. ಬೇರೆ ಈ ಕಡೆ ಹೋದರೆ ತುಂಬ ಕಾಸ್ಟ್ ಜಾಸ್ತಿ ಆಗುತ್ತೆ. ಎರಡನೇ ವಿಚಾರ ಏನಪ್ಪ ಅಂತಂದರೆ, ನಾವು ಕನೆಕ್ಷನ್ ಹಾಕ್ಸ್ಬೇಕು ಅಂತ ನಾವು ನಾರ್ಮಲಲ್ಲಿ ಹಾಕಕ್ಕೆ ಹೋದರೆ 3 kV ಲೋಡ್ ತೊಗೊತಾ ಇದೆ. ನಮ್ಮ ಮನೆಯಲ್ಲಿ ಎಲ್ಲರೂ ಏನು ಹಾಕ್ಸ್ಕೊಂಡಿರ್ತಾರೆ, 1 kV ಹಾಕ್ಸ್ಕೊಂಡಿರ್ತಾರೆ. ಆದರೆ 3 kV ಲೋಡ್ ಪಂಚಾಗುತ್ತೆ. ನಾವು ಅದನ್ನೇನಾದ್ರು ಪಂಚಾಗಿ ಅದೇ ಥರ ಬಿಟ್ಟರೆ ಪೆನಾಲ್ಟಿ ಹಾಕ್ತಾರೆ. ಮೊದಲನೇದು ಪೆನಾಲ್ಟಿ ಅದನ್ನು ಇಲ್ಲ 3 kV ಎಕ್ಸ್ಟೆನ್ಷನ್ ಮಾಡ್ಕೊಳ್ಳೋಣ ಅಂತಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಅದು 16 ಅವರ್ 18 ಅವರ್ ಚಾರ್ಜ್ ಆಗಬೇಕು. ಹೆಂಗೆ ಮಾಡೋದು? ಹೋಗಿ 8 kV ಲೋಡ್ ಸ್ಯಾಂಕ್ಷನ್ ತಗೊಳ್ಳೋಣ, ಇದು ಕಂಪ್ನಿಯಿಂದ ಕೊಟ್ಟಿದ್ದಾರೆ ಅಂತಂದರೆ ಕೊಡಲ್ಲ, ನೀವು TC ಹಾಕ್ಸ್ಕೊಳ್ಳಿ. ಈ ಥರ ಪ್ರಾಬ್ಲಮ್ ಇದೆ. ಯಾಕೆಂದರೆ ಮನೆಯಲ್ಲೇ ಈಗಾಗಲೇ ನಮ್ಮ ಮನೆಯಲ್ಲಿ 3 ಮೀಟ್ರ್ ಇದೆ, 3ರಿಂದ 4 ಮೀಟ್ರ್ ಇದೆ. ಇದೆಲ್ಲ ಆಡಾಗುತ್ತೆ. 8, 4, 12 kV ನಿಮಗೆ ಬರುತ್ತೆ. TC ಹಾಕ್ಸ್ಕೊಳ್ಳಿ ಅಂತಾರೆ. TC ಹಾಕ್ಸ್ಕೊಂಡ್ರೆ ಎಷ್ಟು ಖರ್ಚು ಬರುತ್ತೆ ಸರ್, ನೀವೇ ಹೇಳಿ. ಇದು ನೋಡಿದ್ರೆ ಈಗ ನೋಡಿ ಪ್ರಾಬ್ಲಮ್ಮು ಇಲ್ಲೂ ಇಲ್ಲ. ಈಗೇನು ನಾವು ಇದರಲ್ಲಿ ಶಿವಕುಮಾರ ಸ್ವಾಮೀಜಿ ಸರ್ಕಲ್ ಹತ್ರ ಇದೆ ಅಂತೇಳಿ ನಮಗೆ ಆನ್ಲೈನಲ್ಲಿ ಬರುತ್ತೆ. ಆನ್ಲೈನಲ್ಲಿ ಬಂದು ಚೆಕ್ ಮಾಡಿದಾಗ ಇಲ್ಲಿ ಬಂದು ಚೆಕ್ ಮಾಡಿದ್ರೆ ಇದು ವರ್ಕ್ ಆಗೋಲ್ಲ. ಹೋಗಲಿ, ಅಲ್ಲಿ ಕ್ಯಾಸಂದ್ರ ಇದೆ 2 ಹಾಕಿದ್ದಾರೆ ಅಂತಂದ್ರೆ ಅದು ಇದೇ ಪ್ರಾಬ್ಲಮ್, ಫುಲ್ ಸ್ವಿಚ್ ಆಫೇ ಮಾಡಿಬಿಟ್ಟಿದ್ದಾರೆ. ಈಗ ಪ್ರಾಬ್ಲಮ್ ಆಗಿದೆ. ದಯವಿಟ್ಟು ಇದನ್ನು ಏನಾದರೂ ಮಾಡಿ ಸಾಲ್ವ್ ಮಾಡಿಕೊಡ್ಬೇಕು ಅಂತ. ಪೊಲ್ಯೂಷನ್ ಆಗುತ್ತೆ ಅಂತೇಳಿ ಎಲೆಕ್ಟ್ರಿಕ್ ಗಾಡಿ ತೊಗೊಂಡ್ರೆ ಇದು ಈ ಥರ ಆಗ್ತಾಯಿದೆ. ಮೋದಿಜಿ ಅವ್ರು ಏನು ಹೇಳ್ತಾರೆ, ಇಲ್ಲ ನೀವು ಪೊಲ್ಯೂಷನ್ ಆಗುತ್ತೆ ಎಲೆಕ್ಟ್ರಿಕ್ ಗಾಡಿ ತೊಗೊಳ್ಳಿ, ಈಗ ಫ್ರೀಯಲ್ಲಿ ಉಳಿಸಿ ಅಂತೇಳಿ ಅವ್ರು ಹೇಳಿದ್ದಾರೆ. ಆದರೆ ಇಲ್ಲಿ ನೋಡಿದ್ರೆ ಈ ಥರ ಸಮಸ್ಯೆ ಆದರೆ ನಾವು ಎಲೆಕ್ಟ್ರಿಕ್ ಗಾಡಿ ತೊಗೊಂಡು ಏನು ಪ್ರಯೋಜನ ಆಯಿತು? ಇಲ್ಲ, ದಯವಿಟ್ಟು ಇದಕ್ಕೊಂದು ಸೊಲ್ಯೂಷನ್ ಹುಡ್ಕೊಡ್ಬೇಕು ಅಂತ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಸರ್. ಬೇಗ ರೆಡಿ ಮಾಡಿಕೊಡಿ. ಥ್ಯಾಂಕ್ ಯು ಸರ್. ಮಹೇಶ್ ಕುಮಾರ್ ಅಂತ. ಒಟ್ನಲ್ಲಿ ಪರಿಸರ ಸಂರಕ್ಷಣೆಯ ಉದ್ದೇಶದಿಂದ ವಿದ್ಯುತ್ ವಾಹನ ಖರೀದಿಸಿದವರಿಗೆ ಚಾರ್ಜಿಂಗ್ ವ್ಯವಸ್ಥೆ ಸಮಸ್ಯೆಯಾಗಿರುವುದು ವಿಪರ್ಯಾಸವಾಗಿದ್ದು, ಕೂಡಲೇ ಬೆಸ್ಕಾಂ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಇವಿ ಚಾರ್ಜಿಂಗ್ ಪಾಯಿಂಟ್ಗಳನ್ನು ದುರಸ್ತಿ ಮಾಡಿ ನಿರಂತರ ಸೇವೆ ಒದಗಿಸುವಂತೆ ವಾಹನ ಸವಾರರು ಒತ್ತಾಯಿಸುತ್ತಿದ್ದಾರೆ. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.